ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಅಂಥವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನಾನು ಮಾಡೋ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಹಲೋ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಟ್ಯಾಲಿ ಪ್ರೈಮ್ನಲ್ಲಿ GST ಇನ್ವಾಯ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ. GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್ ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ. ಯಾಕಂದರೆ ಇದನ್ನು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮೇಲೆ ಹಾಕ್ತಾರೆ. ಇದು ಇಂಡಿವಿಜುವಲ್ ಟ್ಯಾಕ್ಸ್ ಅಲ್ಲ. ಸೊ ಇಂಡಿವಿಜುವಲ್ ಟ್ಯಾಕ್ಸ್ ಆದರೆ ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಸೊ ಇದನ್ನು ಸರಕುಗಳ ಮೇಲೆ ಹಾಕಿ ನಂತರ ಅದನ್ನು ಸಾರ್ವಜನಿಕರ ಹತ್ರ ವಸೂಲಿ ಆಗುತ್ತೆ. ಬಟ್ ಅದು ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಬಟ್ ನಾವು ತಗೊಳ್ಳೋ ವಸ್ತುಗಳ ಮೇಲೆ ಟ್ಯಾಕ್ಸು ಸೇರಿರುತ್ತೆ. ಅದರಿಂದ ಇದನ್ನು ಪರೋಕ್ಷ ತೆರಿಗೆ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ ಇದನ್ನು ಟ್ಯಾಲಿನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಿ ಎಂಟರ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ. ಈಗ ಒಂದು ಕಂಪ್ನಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಪ್ರೆಸ್ F3, not Alt F3, press F3. Select create company. So create the company name. Company name means business name. Dinesh Textiles Limited. Karnataka. ಪಿನ್ ಕೋಡ್ 560068. ಸ್ನೇಹಿತರೆ, ಇಲ್ಲಿ ನಾನು ಅಡ್ರೆಸ್ ಟೈಪ್ ಮಾಡೋದನ್ನು ಮರೆತೆ. ಅಡ್ರೆಸ್ಸನ್ನು ಟೈಪ್ ಮಾಡಿ. ನಂಬರ್ 25 6th Main 12th Cross, ಬನಶಂಕರಿ, second stage, Bangalore, ಕರ್ನಾಟಕ, ಇಂಡಿಯಾ. ಪಿನ್ ಕೋಡ್, ಟೆಲಿಫೋನ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಫ್ಯಾಕ್ಸ್ ನಂಬರ್ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಮೇಲ್ ಹಾಕಿ, ಓಕೆ. ಇನ್ನೆಲ್ಲ ಡಿಫಾಲ್ಟ್ ಆಕ್ಸೆಪ್ಟ್ ಮಾಡಿ. ಈಗ GSTನ ಎನೇಬಲ್ ಮಾಡ್ಕೊಂಡು. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಟ್ಯಾಕ್ಸೇಷನ್ ಅಂತ ಒಂದು ಹೆಡ್ಡಿಂಗ್ ಇದೆ. ಇದರಲ್ಲಿ ಎನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್, ಇಲ್ಲಿ ಬೈ ಡಿಫಾಲ್ಟಾಗಿ ಎಸ್ ಅಂತ ಬರ್ತಾ ಇರುತ್ತೆ. ನೀವು ಎಂಟರ್ ಬಟನ್ನ ಪ್ರೆಸ್ ಮಾಡಿ. ಈಗ ಸ್ಟೇಟ್ ಕರ್ನಾಟಕ. ರಿಜಿಸ್ಟ್ರೇಷನ್ ಟೈಪ್ ಕಾಂಪೋಸಿಷನ್ ಆ್ಯಂಡ್ ರೆಗ್ಯುಲರ್. ರೆಗ್ಯುಲರ್ ಅಂದರೆ ರಿಜಿಸ್ಟರ್ಡ್ ಪರ್ಸನ್, ಕಾಂಪೋಸಿಷನ್ ಅಂದರೆ ಅನ್ರಿಜಿಸ್ಟರ್ಡ್ ಪರ್ಸನ್. ಸೆಲೆಕ್ಟ್ ರೆಗ್ಯುಲರ್. ಅಸೆಸಿ ಆಫ್ ಅದರ್ ಟೆರಿಟರಿ, ನೋ. ಸೊ ಸಪೋಸ್ ಅಸೆಸಿ ಏನಾದರೂ ಅದರ್ ಟೆರಿಟರಿ, ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿದವನೇ ಅಲ್ಲ. ಇನ್ ಕೇಸು ಸೇರಿದವನಾದರೆ ಅಲ್ಲಿ ಎಸ್ ಅಂತ ಕೊಡಿ. ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಈಗ ಇವೆಲ್ಲ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಈಗ GST ಟಿನ್ ನಂಬರ್ನ ಹಾಕಿ. 29 AWSDF 8401K 2ZM. ಸೊ ಇನ್ನೆಲ್ಲ ಡಿಫಾಲ್ಟ್ ಆಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟು. ಎನೇಬಲ್ GST ಕ್ಲಾಸಿಫಿಕೇಶನ್, ಎಸ್ ಅಂತ ಕೊಡಿ. ಅಕ್ಸೆಪ್ಟ್. ಈಗ ಲೆಡ್ಜರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ಇದು ನಮ್ಮ ಅಸೈನ್ಮೆಂಟು. GST ಇನ್ವಾಯ್ಸ್ಗೆ ಇದು ನಮ್ಮ ಅಸೈನ್ಮೆಂಟು. ದಿ ಫಾಲೋವಿಂಗ್ ಮೆಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ VK Exports Limited, GST at 12%, invoice number 64852. ಓಕೆ. ಸೊ ಇದರಲ್ಲಿ ಏನೇನು ಲೆಡ್ಜರ್ ಬರುತ್ತೆ? VK Exports Limited
Input CGST at 6%, input SGST at 6%, and purchase at 12%. So ಇಷ್ಟು ಲೆಡ್ಜರ್ನ ಕ್ರಿಯೇಟ್ ಮಾಡಿ. ಸೆಲೆಕ್ಟ್ ಕ್ರಿಯೇಟ್, ಅಕೌಂಟಿಂಗ್ ಮಾಸ್ಟರ್ಗೆ ಹೋಗಿ ಲೆಡ್ಜರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ 1 by 1 ಕ್ರಿಯೇಟ್ ಮಾಡಿ. ಪರ್ಚೇಸ್ ಅಟ್ 12% ಅಂಡರ್ ಪರ್ಚೇಸ್ ಅಕೌಂಟ್. ಈಸ್ ಜಿ ಎಸ್ ಟಿ ಅಪ್ಲಿಕಬಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಸ್ ಸೆಟ್ ಆಲ್ಟರ್ ಜಿ ಎಸ್ ಟಿ ಡೀಟೇಲ್ಸ್ ಎಸ್ ಅಂತ ಕೊಡ್ರಿ. ನೇಚರ್ ಆಫ್ ಟ್ರಾನ್ಸಾಕ್ಷನ್ ಇದು ವೆರಿ ಇಂಪಾರ್ಟೆಂಟ್. ಪರ್ಚೇಸ್ ಟ್ಯಾಕ್ಸಬಲ್ ತಗೋಬೇಕು, ಇಲ್ಲಾಂದರೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಲ್ಲ. ಪರ್ಚೇಸ್ ಟ್ಯಾಕ್ಸಬಲ್, ಇಂಟಿಗ್ರೇಟೆಡ್ ಟ್ಯಾಕ್ಸ್ 12 ಹಾಕಿ, 12%. ಸೊ 6% ಗೋಸ್ ಟು ಸೆಂಟ್ರಲ್ ಟ್ಯಾಕ್ಸ್. ಸೊ 6% ಸೆಂಟ್ರಲ್ ಟ್ಯಾಕ್ಸ್ಗೆ ಹೋಗುತ್ತೆ, ಹಿಂಗೆ ಉಳಿದ 6% ಸ್ಟೇಟ್ ಟ್ಯಾಕ್ಸ್ಗೆ ಹೋಗುತ್ತೆ. ಟೈಪ್ ಆಫ್ ಸಪ್ಲೈ ಗೂಡ್ಸ್ ಆಕ್ಸೆಪ್ಟ್ ಮಾಡಿ. ಸೊ ನೆಕ್ಸ್ಟ್ ವಿ ಕೆ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್, ಇವರು ಸಪ್ಲೈಯರ್ ಎಲ್ಲ ಸಂಡ್ರಿ ಕ್ರೆಡಿಟಾರ್ ಗ್ರೂಪ್ಗೆ ಬರ್ತಾರೆ. ಸೊ ಅವ್ರ ಅಡ್ರೆಸ್ ಟೈಪ್ ಮಾಡಿ. ಸಪ್ಲೈಯರು ಎಲ್ಲಿ ಇರ್ತಾರೋ ಅವ್ರ ಅಡ್ರೆಸ್ಸನ್ನು ಟೈಪ್ ಮಾಡಿ. ವರಮಂಗಲ 4 ಬ್ಲಾಕ್, ಬ್ಯಾಂಗಳೂರು. ಪಿನ್ ಕೋಡ್ ಟೈಪ್ ಮಾಡಿ. ರೆಗ್ಯುಲರ್ ಅವ್ರದ್ದು ಜಿ ಎಸ್ ಟಿ ನಂಬರ್ ಹಾಕಿ. ಅಕ್ಸೆಪ್ಟ್ ಮಾಡಿ. ಸೊ ಈಗ ಟ್ಯಾಕ್ಸ್ ಲೆಡ್ಜರ್ ಕ್ರಿಯೇಟ್ ಮಾಡಿ. ಇನ್ಪುಟ್ ಸಿ ಜಿ ಎಸ್ ಟಿ ಅಟ್ 6%. Under duties and taxes, type of duty/tax, select GST. Tax type, select central tax, accept. Next, input SGST at 6%. Under duties and taxes, type of duty/tax, GST. Tax type, select state tax, accept. Okay, so next question. The following material sold to Leela Fashions Limited, GST at 12%. So, ಇಲ್ಲಿ sales at 12%, output CGST at 6%, output SGST at 6%, Leela Fashions Limited. First create sales at 12% under sales account. Is GST applicable? Applicable. Set alter GST detail, set to yes. ಅದನ್ನು ಎಸ್ ಅಂತ ಸೆಟ್ ಮಾಡಿ. ನೇಚರ್ ಆಫ್ ಟ್ರಾನ್ಸಾಕ್ಷನ್ ಸೇಲ್ಸ್ ಟ್ಯಾಕ್ಸಬಲ್. ಪರ್ಚೇಸ್ ಬಂದರೆ ಪರ್ಚೇಸ್ ಟ್ಯಾಕ್ಸಬಲ್. ಸೇಲ್ಸ್ ಲೆಡ್ಜರ್ ಕ್ರಿಯೇಟ್ ಮಾಡುವಾಗ ಸೇಲ್ಸ್ ಟ್ಯಾಕ್ಸಬಲ್. ಇಂಟಿಗ್ರೇಟೆಡ್ ಟ್ಯಾಕ್ಸ್ 12%. ಓಕೆ. ಟೈಪ್ ಆಫ್ ಸಪ್ಲೈ ಗೂಡ್ಸ್. ಈಗ ಟ್ಯಾಕ್ಸ್ ಲೆಡ್ಜರ್ ಔಟ್ಪುಟ್ CGST at 6%. Under duties and taxes, select GST, central tax. Next one, output SGST at 6%. Under duties and taxes, type of duty/tax, select GST. Tax type, select state tax. Customer Leela Fashions Limited. Under sundry debtors, customer address type ಮಾಡಿ. Number 55 10th Main 7th Cross
ಬಸವನಗುಡಿ, ಬ್ಯಾಂಗಳೂರು. ಪಿನ್ ಕೋಡ್ ಟೈಪ್ ಮಾಡಿ. ರೆಗ್ಯುಲರ್ GST ನಂಬರ್ ಟೈಪ್ ಮಾಡಿ. ಸೇವ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಲೆಡ್ಜರ್ಸ್ ಎಲ್ಲ ಮುಗೀತು. ಈಗ ಸ್ಟಾಕ್ ಐಟಮನ್ನು ಕ್ರಿಯೇಟ್ ಮಾಡಬೇಕು. ಸೊ ಇದನ್ನೆಲ್ಲ ನೀವು ಕ್ರಿಯೇಟ್ ಮಾಡಬೇಕು. ಫಸ್ಟ್ ಏನು ಕ್ರಿಯೇಟ್ ಮಾಡಬೇಕು? ಸ್ಟಾಕ್ ಗ್ರೂಪ್. ಸ್ಟಾಕ್ ಗ್ರೂಪ್ ಅಂದರೆ ಪ್ರಾಡಕ್ಟ್ ಟೀಮ್, ಆ ಉತ್ಪನ್ನದ ಹೆಸರು. ಇಲ್ಲಿ ನೋಡಿ, ಅಲೆನ್ ಸೋಲಿ 36 ಇಂಚಸ್ ಶರ್ಟ್ಸ್, ಅಲೆನ್ ಸೋಲಿ 36 ಇಂಚಸ್ ಟ್ರೌಸರ್. ಇವೆಲ್ಲ ಏನು? ಇವೆಲ್ಲ ರೆಡಿಮೇಡ್ ಪ್ಯಾಂಟ್ ಆ್ಯಂಡ್ ಶರ್ಟ್ಸ್. ಓಕೆ, ಸೊ ಇವಕ್ಕೆ ಒಂದು ಸ್ಟ್ಯಾಂಡರ್ಡ್ ಹೆಸರು ಕೊಡಬೇಕು, ಪ್ರಾಡಕ್ಟ್. ಇದನ್ನು ರೆಡಿ ಗಾರ್ಮೆಂಟ್ಸ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಇದನ್ನು ರೆಡಿ ಗಾರ್ಮೆಂಟ್ಸ್, ಯಾಕಂದರೆ ಇವೆಲ್ಲ ರೆಡಿಮೇಡ್ ಡ್ರೆಸ್ಸಸ್ಗಳು. ಸೊ ಅದರಿಂದ ಸ್ಟಾಕ್ ಗ್ರೂಪ್ನ ರೆಡಿ ಗಾರ್ಮೆಂಟ್ಸ್ ಅಂತ ಕೊಡಿ. ಯೂನಿಟ್ಸ್ನ ಪೀಸಸ್ ಅಂತ ಕೊಡಿ, ಯಾಕಂದರೆ ಇಲ್ಲಿ ನೋಡಿ 100 ಪೀಸಸ್. ಸೊ ಇಲ್ಲಿ ನಾವು ಯೂನಿಟ್ಸನ್ನು ಯಾವ ರೀತಿ ಮೆಜರ್ ಮಾಡ್ತೀವಿ? ಪೀಸಸ್. ಓಕೆ, ಸೊ ಇಷ್ಟನ್ನೆಲ್ಲ ಕ್ರಿಯೇಟ್ ಮಾಡಬೇಕು. ಸೊ ಈಗ ಎಸ್ಕೇಪ್, ಇನ್ವೆಂಟ್ರಿ ಮಾಸ್ಟರ್ಗೆ ಬನ್ನಿ, ಸ್ಟಾಕ್ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೆಡಿ ಗಾರ್ಮೆಂಟ್ಸ್, ಅಂಡರ್ ಪ್ರೈಮರಿ ಶುಡ್ ಕ್ವಾಂಟಿಟೀಸ್ ಆಫ್ ಐಟಮ್ಸ್ ಬಿ ಆ್ಯಡೆಡ್, ಎಸ್ ಅಂತ ಸೆಟ್ ಮಾಡಿ. ಸೆಟ್ ಆಲ್ಟರ್ GST ಡೀಟೈಲ್, ಎಸ್ ಅಂತ ಸೆಟ್ ಮಾಡಿ. ಕ್ಲಾಸಿಫಿಕೇಶನ್ ಬಿಡಿ. ಡಿಸ್ಕ್ರಿಪ್ಷನ್ ರೆಡಿ ಗಾರ್ಮೆಂಟ್ಸ್ ಅಂತ ಟೈಪ್ ಮಾಡಿ. ರೆಡಿ ಗಾರ್ಮೆಂಟ್ಸ್. HSN ಕೋಡ್ ಒಂದು 6 ಡಿಜಿಟ್ ಹಾಕಿ. ಟ್ಯಾಕ್ಸಬಿಲಿಟಿ, ಟ್ಯಾಕ್ಸಬಲ್ ತಗೊಳ್ಳಿ, 12% ಹಾಕಿ. ಆಕ್ಸೆಪ್ಟ್. ಈಗ ಸೆಕೆಂಡ್ ಸ್ಟೆಪ್ ಯೂನಿಟ್ಸ್. ಅಲ್ಲಿ ಸಿಂಬಲನ್ನು ಪೀಸಸ್ ಅಂತ ಹಾಕಿ. PCS, ಫುಲ್ ಫಾರ್ಮ್ PIECES, ಪೀಸಸ್. ಯೂನಿಟ್ ಕ್ವಾಂಟಿಟಿ ಕೋಡ್ PCS ತಗೊಳ್ಳಿ. ಆಕ್ಸೆಪ್ಟ್. ಈಗ ಐಟಮ್ ಕ್ರಿಯೇಟ್ ಮಾಡಿ. ಸ್ಟಾಕ್ ಐಟಮ್ಗೆ ಬನ್ನಿ, ಒಂದೊಂದೇ ಕ್ರಿಯೇಟ್ ಮಾಡಿ. ಅಲೆನ್ ಸೋಲಿ 36 ಇಂಚಸ್ ಶರ್ಟ್ಸ್ ಅಂಡರ್ ರೆಡಿ ಗಾರ್ಮೆಂಟ್ಸ್, ಯೂನಿಟ್ ಪೀಸಸ್. ಸೊ ಇಲ್ಲಿ GST ಡೀಟೇಲ್ ಬೇಕಾಗಿಲ್ಲ, ಯಾಕಂದರೆ ನಾವು ಗ್ರೂಪ್ ಕ್ರಿಯೇಟ್ ಮಾಡುವಾಗೆ ಸೆಟ್ ಮಾಡಿಬಿಟ್ಟಿದ್ದೀವಿ. ಆದ್ದರಿಂದ ಇಲ್ಲಿ GST ಎನೇಬಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲೆನ್ ಸೋಲಿ 36 ಇಂಚಸ್ ಟ್ರೌಸರ್ಸ್ ಅಂಡರ್ ರೆಡಿ ಗಾರ್ಮೆಂಟ್ಸ್. ಸ್ನೇಹಿತರೆ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅದೇ, ಇಲ್ಲಿ ನೀವು ಏನನ್ನೂ ಟೈಪ್ ಮಾಡಬಾರ್ದು. ಸೊ ಇದನ್ನು ಯಾವಾಗ ಟೈಪ್ ಮಾಡಬೇಕು ಅಂದರೆ, ಟ್ಯಾಲಿನ ಫಸ್ಟ್ ಟೈಮ್ ನಿಮ್ಮ ಬಿಸ್ನೆಸ್ಗೆ ಇನ್ಸ್ಟಾಲ್ ಮಾಡಿಕೊಂಡಾಗ ಅವತ್ತಿಗೆ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು ಅನ್ನೋದನ್ನು ಕೌಂಟ್ ಮಾಡಿ ಅದ್ರ ವ್ಯಾಲ್ಯೂ ಹಾಕಿ ತಗೋಬೇಕು. ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಸೇವ್ ಮಾಡಿ. ಸೊ ನೆಕ್ಸ್ಟ್ ಪ್ಯಾನ್ ಅಮೇರಿಕಾ 38 ಇಂಚಸ್ shirts, ready garments, pieces. Pan America 38 inches trousers, ready garments, pieces. So next, Levi's 40 inches shirts, Levi's 40 inches shirts, ready garments,
Levi's 40 inches trousers under ready garments. ಓಕೆ ಫ್ರೆಂಡ್ಸ್, ಸೊ ಇಲ್ಲಿವರೆಗೂ ಜಿ ಎಸ್ ಟಿ ಇನ್ವಾಯ್ಸಕ್ಕೆ ಯಾವ್ಯಾವ ಲೆಡ್ಜರ್ ಬೇಕು, ಯಾವ್ಯಾವ ಸ್ಟಾಕ್ ಐಟಮ್ ಬೇಕು ಅನ್ನೋದನ್ನೆಲ್ಲ ಕ್ರಿಯೇಟ್ ಮಾಡಿದ್ದೀವಿ ಸ್ನೇಹಿತರೆ. ನನ್ನ ಮುಂದಿನ ಭಾಗ, ಎರಡನೇ ಭಾಗ ಜಿ ಎಸ್ ಟಿ ಇನ್ವಾಯ್ಸ್ನಲ್ಲಿ, ನನ್ನ ಎರಡನೇ ಭಾಗ ವಿಡಿಯೋದಲ್ಲಿ ನೀವು ಜಿ ಎಸ್ ಟಿ ಇನ್ವಾಯ್ಸನ್ನು ಯಾವ ರೀತಿ ಎಂಟ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ ಸ್ನೇಹಿತರೆ, ಸೊ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.